ಅತ್ಯಾರ ನೀವು ಮದ್ವಿದ ದಿನಾಂಕ ಕೇಳಿಸ್ಕೊಂಬರಕ್ಕೆ ಹೋಗ್ತೀನಿ ಅಂತ ಅಂದಿದ್ರಲ್ಲ, ಏನೋ ಫೋನ್ ಹಚ್ಚಿದ್ರಂತಲ್ಲ ಅವ್ರ ಭಟ್ರಿಗೆ. ಹ್ಞೂ ರೀ ಹೇಳಿ ಅಂದ್ರ ನಿನ್ನೆ ಹಚ್ಚಿದ್ದೆ ನಾನು, ಅವರು ಫೋನೇ ಎತ್ತಲಿಲ್ಲಪ್ಪ. ಅಯ್ಯೋ ಅವ್ರು ವಾಪಸ್ ಹಚ್ಚಾರಂತ್ರಿ, ನೀವು ಎತ್ತೇಲ್ಲ ಅಂತ ಮತ್ತೆ ನನಗೆ ಹಚ್ಚಿದ್ರು. ಯಾಕೆ ನಿಮ್ಮ ಅತ್ತೆಯರು ಫೋನ್ ಹಚ್ಚಿದ್ರಲ್ಲಪ್ಪ ಅಂದ್ರೆ ಮತ್ತೆ ಹಿಂಗೆ ರೀ, ಅದಕ್ಕೊಂದು ಸ್ವಲ್ಪ ನಿಮ್ಮನ್ನು ಭೇಟಿ ಆಗ್ಬೇಕು ಬರ್ಬೇಕಂತದಾರ. ಮತ್ತು ನೀವು ಖಾಲಿ ಇದ್ದಾಗ ಹೇಳ್ರಿ ಬರ್ತಾರ ಅಂತ ಹೇಳಿದ್ದೆ. ನಾಳೆ ಖಾಲಿ ಅದಾರ ಅಂತ ನೋಡ್ರಿ ಅತ್ತರ, ಹೋಗಿ ಬರ್ತೀರೇನು ನೀವು ಮತ್ತು ಮಾಳಮ್ಮರ? ಓ ನಾಳೆ ಖಾಲಿ ಅದಾರಂತನು? ಸರಿ ತಗೋ ಹಂಗಾರ ನಾಳೆನ ಹೋಗಿ ಬಂದುಬಿಡ್ತೀವಿ. ಲಘು ಲಘುನ ಯಾವ ದಿನ ಏನನ್ನದೇ ಹೇಳ್ಬೇ, ಯಾಕಂದ್ರೆ ಮತ್ತೆ ಬಟ್ಟೆ ಕೊಂಡೋದಿರ್ತೈತಿ. ಆಮೇಲೆ ನಾವು ಬ್ಲೌಸ್ ಎಲ್ಲ ಚಲೋ ಚಲೋ ಬ್ಲೌಸ್ ಹೊಲಿಸ್ಬೇಕು. ಆಮೇಲೆ ಮದ್ವಿದು ಚಂದನದಾಗ ಮಾಡ್ತೀವಿ, ಮನೆ ಮುಂದೆಲ್ಲ ಅಲಂಕಾರ ಮಾಡಬೇಕು. ಆಮೇಲೆ ಬಣ್ಣ ಗಿಣ್ಣ ಎಲ್ಲ ಹೊಡಿಸಿ ಮನೆ ಗಿನಿ ಎಲ್ಲ ಕ್ಲೀನ್ ಮಾಡಬೇಕು. ಕೆಲಸ ಭಾಳ ಅದಾವು, ಒಂದು ಸ್ವಲ್ಪ ಲಘುನ ಹೋಗಿ ಕೇಳ್ಕೊಂಬರ್ರಿ. ಆಯ್ತು ತಗೋ. ಈ ಸಲ ಏನು ಬಣ್ಣ ನೀನು ಹಚ್ತೇನೆ? ಯವ್ವ ನನ್ನ ಕೈಯಾಗ ಮಾತ್ರ ಆಗಂಗಿಲ್ಲವ ಯವ್ವ, ಈ ಬಣ್ಣ ಸುಣ್ಣ ಎಲ್ಲ ಹಚ್ಚಕ್ಕೆ ನನ್ನ ಕೈಯಾಗ ಆಗಂಗಿಲ್ಲ ಅಂದ್ರೆ ಆಗಂಗಿಲ್ಲ. ರೊಕ್ಕ ಕೊಡ್ರಿ ಆಳು ಕರ್ತಿ ಹಚ್ಚಿದ್ರಾತು, ನನ್ನ ಕೈಯಾಗಂತೂ ಆಗಲ್ಲಪ್ಪ, ಆಗಲ್ಲ. ಎದ್ರ ಕುತ್ಕೊಳಕ್ಕಾಗಲ್ಲ, ಕುಂತ್ರೆ ಎದ್ದಾಳಕ್ಕಾಗಲ್ಲ, ಹಂಗಾಗ್ಬಿಟ್ಟೈತವ ಯವ್ವ ನನ್ನ ನಡ. ನನಗಂತೂ ಯಾವ ಕೆಲಸನೂ ಆಗಂಗಿಲ್ಲ. ಈ ಸಲ ಆಳು ಹಚ್ಚಿಸ್ಬಿಡ್ರಿ, ಆಳು ಹಚ್ಚಿಸಿ ಮನೆಯೆಲ್ಲ ಕ್ಲೀನ್ ಮಾಡಿಸಿದ್ರಾತಾಗ. ನೋಡ್ರಿ ಅತ್ತರ, ಮನೆ ಕೆಲಸ ನಾವು ಮಾಡ್ಬೇಕು, ಮಾಡೋದು ಬಿಟ್ಟು ಆಳಿಸ್ತಾರಂತ. ಆಳನ್ನ ನಂಬ್ಕೊಂಡು ನಾವು ಕುತ್ಕೊಳಕತ್ತೇನ್ರಿ ಮನ್ಯಾಗ? ಆಳನ್ನ ಸೇರ್ಕೊಂಡ್ರೆ ಅವ್ರ ಕೈಯಾಗ ಕ್ಲೀನ್ ಮಾಡಿಸಿದ್ರೆ ಏನು ಚಲೋ ರೀ. ನಾವ ನಿಂತು ಬಡ ಬಡ ಎಲ್ಲ ಸ್ವಚ್ಛ ಮಾಡಿದ್ರೆ ಆಗಲ್ಲನ್ರಿ ಅತ್ತರ? ನನ್ನ ಕೈಯಾಗಂತೂ ಆಗಲ್ಲ ನೋಡ್ರಿ. ನೀವು ಹಂಗೆ ನಾನು ಬರ್ತೀನಿ ಸ್ವಚ್ಛ ಮಾಡಕ್ಕಂತೀರಿ, ಒಂದು 10 ನಿಮಿಷ ನಿಂತ್ಕೋತೀರಿ, ಸ್ವಚ್ಛ ಮಾಡ್ತೀರಿ. ಆಮೇಲೆ ಹೊರಗೆ ಹೋದಾರ ಹೊಮ್ಮಾಕ ಎಲ್ಲ ಕೆಲಸ ಮುಗಿದ ಮೇಲೆ ಬರ್ತೀರಿ. ನನ್ನ ಕೈಯಾಗಂತೂ ಈ ಸಲ ಆಗಲ್ಲಪ್ಪ, ಆಗಲ್ಲ. ಮನೆ ಸ್ವಚ್ಛ ಮಾಡೋಕ್ಕಂತೂ ಆಗಲ್ಲ. ಯಾರು ಆಳು ಹಚ್ಚಿಸ್ರಿ, ಬರ್ತಾರ ಸ್ವಚ್ಛ ಮಾಡ್ತಾರ ಹೋಗ್ತಾರ, ರೊಕ್ಕ ಕೊಡಕ್ಕೆ ಬರ್ತೈತಿ. ಯವ್ವ ಮೊದಲು ಮದ್ವೆ ದಿನಾಂಕ ಫಿಕ್ಸ್ ಆಗಲಿ, ಅದ್ರ ಮೇಲೆ ಯೋಚನೆ ಮಾಡಿದ್ರೆ ಆತ. ಈಗ ಸುಮ್ಮನೆ ಇರು, ಈಗಲೇ ವಟ ಅನ್ಬೇಡ. ಕೃಷ್ಣ ಚಂದ್ರು ಬರ್ರಿಪ್ಪ ಒಳಗ. ಏನು ಎಲ್ಲರೂ ಮಾತಾಡ್ಕೊತ ಕುಂತೀರಲ್ಲ? ಹೂನಪ್ಪ, ಹಂಗೆ ಮಾತಾಡ್ಕೊತ ಕುಂತಿದ್ವಿ. ಬರ್ರಿ ನೀವು ಇಬ್ರು ಕುತ್ಕೋ ಬರ್ರಿ. ನಾನು ನಿಮ್ಮೆಲ್ರನ್ನ ಕರಿಬೇಕು, ನಿಮ್ಮ ಜೊತೆ ಮಾತಾಡ್ಬೇಕಂತ ಅನ್ಕೊಂಡಿದ್ದೆ. ನೀವೇ ಎಲ್ಲರೂ ಇಲ್ಲಿ ಕುಂತಿದ್ದೆ, ಚಲೋನ ಆತು ನೋಡ್ರಿ. ನಮ್ಮ ತಾಲ್ ಮಾತಾಡ್ಬೇಕಾಗಿತ್ತಾ? ಯಾಕಪ್ಪ, ಏನು ವಿಷಯ? ರಾಜು ಬಾಪ, ಈಗ ಬಂದಿನ ಆಫೀಸಿಂದ? ಹ್ಞೂ ಯವ್ವ, ಈಗ ಬಂದೆ ಆಫೀಸಿಂದ. ಬಾಪ ಬಾ, ಕೈಕಾಲು ಮುಖ ತಗೊಂಬರ್ ಬಾ, ನಿಂಗೆ ಚಾ ಮಾಡ್ತೀನಿ, ಚಾ ಕುಡಿ ಅಂತ. ಯವ್ವ ಒಂದು ಸ್ವಲ್ಪ ಮಾತಾಡೋದೈತಿ, ಕುತ್ಕೋಬೇ. ಅಯ್ಯ ತಡಿಯ, ಈಗಾರ ಪಾಪ ಆಫೀಸಿಂದ ಬಂದೈತದ, ಸುಸ್ತಾಗಿರ್ತೈತಿ. ಒಂದು ಸ್ವಲ್ಪ ಕೈಕಾಲು ಮುಖ ತಗೊಂಬರ್ಲಿ, ಚಾಗಿ ಕುಡ್ದು ಆಮೇಲೆ ಮಾತಾಡಕ್ಕೆ ಬರ್ತೈತಿ. ತಡಿ ಯವ್ವ, ಅಣ್ಣ ಏನೋ ಮಾತಾಡ್ದೈತಂತ ಅನ್ನ ಕುಂತಾನಲ್ಲ, ತಡಿ ಏನು ಮಾತಾಡ್ತಾನೆ ಏನಂತ ಕೇಳೋಣ. ಆಮೇಲೆ ಕೈಕಾಲು ಮುಖ ತಗೊಂಬಂತೀನಿ, ಚಾ ಮಾಡ್ಕೊಡಂತ. ನಾನು ಈಗ ಆಫೀಸಿಂದ ಬಂದೀನಿ, ಒಂದು ಸ್ವಲ್ಪ ಕುತ್ಕೋತೀನಿ ತಡಿ. ಸರಿ ಕುತ್ಕೋ ಬಾಪ. ಅದು ಏನು ಹೇಳ ಲಘು ಲಘುನ ಹೇಳಪ್ಪ, ಏನೋ ಮಾತಾಡೋದೈತೆ ಅಂತ ಅಂದೆಲ್ಲ ಹೇಳು. ಯಮ್ಮ, ಅದು ನಂಗೆ ಮದುವೆನ ಜೋರಾಗಿ ಗ್ರ್ಯಾಂಡಾಗಿ ಮದುವೆ ಆಗೋಕೆ ಇಷ್ಟ ಇಲ್ಲ. ಸಿಂಪಲಾಗಿ ನಮ್ಮ ಮನೆಯವರು, ಆಮೇಲೆ ಆ ಕಡೆ ಹುಡುಗಿ ಮನೆಯವರು ಇಬ್ಬರ ಹೋಗಿ ದೇವಸ್ಥಾನದಲ್ಲಿ ಸಿಂಪಲ್ಲಾಗಿ ತಾಳಿ ಕಟ್ಕೊಂಡು ಹಾರ ಎಕ್ಸ್ಚೇಂಜ್ ಮಾಡ್ಕೊಂಡು ಬರ್ತೀವಿ ಅಷ್ಟೇ. ಇಷ್ಟೇ ಇರಲಿ, ಜೋರು ಮದುವೆ ಎಲ್ಲ ನಂಗೆ ಒಟ್ಟ ಇಷ್ಟ ಇಲ್ಲ. ನೀವು ನಂಗೆ ಒತ್ತಾಯನೂ ಮಾಡಬೇಡ್ರಿ. ಲೋ ಚಂದ್ರು, ನಿನಗೇನಾರು ತಲೆಗಿಲಿ ಕೆಟ್ಟೈತಲ್ಲ? ಜೀವನದಾಗ ಮದ್ವೆ ಒಂದೇ ಸಲ ಆಕೈತಿ, ಪದೇ ಪದೇ ಆಗಂಗಿಲ್ಲ. ಅದನ್ನ ಚಂದನತಂಗೆ ಮಾಡ್ಕೊಳೋದು ಕಲಿ. ಅದೇನದು ದೇವಸ್ಥಾನದಾಗ ಹೋಗಿ ಮದುವೆ ಹಾಕನಂತೇವ? ತಲೆಗಿಲಿ ಕೆಟ್ಟೈತಾನೆ ನಿನಗೆ? ಸಂಬಂಧಿಕರು ಎಲ್ಲಾರನ್ನು ಬಿಟ್ಟು ನಾವಷ್ಟ ಹೋಗಿ ದೇವಸ್ಥಾನದಾಗ ತಾಳಿ ಕಟ್ಸ್ಕೊಂಬಂದ್ರೆ ಓಡೋಗಿ ಮದುವೆ ಆಗಿ ಬಂದಾರ ನೋಡಿ ಇವ್ರ ಮಕ್ಳು ಅಂತ ಇನ್ನೊಂದಿಷ್ಟು ಆಡ್ಕೊಂತಾರ ನಮ್ಗೆ. ಮೊದ್ಲ ನಮ್ಮ ಅನ್ಕೊಂಡ್ರೆ ಅಷ್ಟು ಹೊಟ್ಟಿವ್ರಿ ನಮ್ಮ ಸಂಬಂಧಿಕರಾಗ. ನೀನೊಂದಿಟ್ಟು ಹಿಂಗಂದೆ ಅಂದ್ರೆ ಮುಗಿದು ಹೋತು ಕತಿ. ಲಕ್ಷ್ಮಿ, ನೀವು ಸ್ವಲ್ಪ ಸುಮ್ಮನಿರ, ನಾ ಮಾತಾಡ್ತೀನಿ ಅವನ ಹತ್ರ. ಚಂದ್ರು ಹೇಳಪ್ಪ, ಯಾಕೆ ಎದಕ್ಕೆ ಮದ್ವೆ ಜೋರಾಗಿ ಬ್ಯಾಡ ಅಂತೀರಿ? ಅಲ್ಲಪ್ಪ, ಜೀವನದಾಗ ಒಂದ್ಸಲ ಮದುವೆ ಆಕೈತಿ, ಅದನ್ನು ಚಂದನತಂಗ ಮಾಡಲಿಲ್ಲ ಅಂದ್ರೆ ಹೆಂಗೆ ಹೇಳ? ಯಮ್ಮ, ನನಗೆ ಮುಂಚೆನೇ ಹೇಳಿ ನಿಮ್ಗೆ ಈ ಮದ್ವೆ ನೀವು ಹೆಣ್ಣು ನೋಡೋಕ್ಕಿಂತ ಮುಂಚೆಯಿಂದನೇ ನಾನು ಕೃಷ್ಣ ಹೇಳ್ಕೊತ ಬಂದೀವಿ. ನಮಗೆ ಮದ್ವೆ ಜೋರಾಗಿ ಒಟ್ಟ ಇಷ್ಟ ಇಲ್ಲ, ನಾವು ಸಿಂಪಲ್ಲಾಗಿ ದೇವಸ್ಥಾನದಾಗ ತಾಳಿ ಕಟ್ಕೊಂಬರೋರು ಅಂತ ಮುಂಚೆಯಿಂದನೇ ಹೇಳಾಕೊಂತೀನಿ. ಈಗಲೂ ನಾನು ಅದನ್ನ ಹೇಳಾಕೊಂತೀನಿ. ನಂಗೆ ಈ ಜೋರು ಮದುವೆ ಆಗೋದು ನಂಗೆ ಇಷ್ಟ ಇಲ್ಲ. ಅಲ್ಲಿ ಒಂದು ದಿನದ ಖುಷಿಗೋಸ್ಕರ ಅಷ್ಟೆಲ್ಲ ಖರ್ಚು ಮಾಡೋದು, ಆಮೇಲೆ ನನಗಷ್ಟು ಪುರ್ಸೊತ್ತು ಇಲ್ಲ. ಹೊಲದಾಗ ತರಕಾರಿ ಎಲ್ಲ ಬಂದವು, ಸಿಕ್ಕಾಪಟ್ಟೆ ಕೆಲಸ ಐತಿ ಹೊಲದಾಗ. ದಯವಿಟ್ಟು ಯಮ್ಮ, ನನಗೆ ಈ ಜೋರು ದಾಮ್ದು ಮದ್ವೆ ಬೇಡ. ದಯವಿಟ್ಟು ನನಗೆ ಈ ವಿಷಯದಾಗ ಒತ್ತಾಯ ಮಾಡಕ್ಕೆ ಹೋಗ್ಬೇಡ್ರಿ. ಆಮೇಲೆ ಇನ್ನೊಂದು ಮಾತು, ಈಗೇನು ಹೆಣ್ಣಿನ ಕಡೆ ಎಲ್ಲರೂ ಏನು ಮನೆ ಕೊಡಾಕೊಂತಾರಲ್ಲ, ಲಲಿತಾ ಅವ್ರ ಹೆಸರು ಮೇಲೇನೆ ಐತಂತಲ್ಲ ಅದು ಮನೆ. ಆ ಮನಿನ ದಯವಿಟ್ಟು ಅದು ಮನಿನ ಮಾರಿ ವರದಕ್ಷಿಣೆನ ಯಾರು ಇಸ್ಕೊಳಕ್ಕೆ ಹೋಗ್ಬೇಡ್ರಿ ನಮ್ಮ ಮನ್ಯಾಗ. ನನಗದು ಇಷ್ಟ ಆಗೋದಿಲ್ಲ. ನೋಡ್ರಿ ಇವ ಹುಚ್ಚ ಮಾತಾಡ್ದಂಗೆ ಮಾತಾಡ್ತಾನ. ಅಲ್ಲಲ್ಲೋ, ಆ ಮನೆಯನ್ನು ನೀ ಕಟ್ಸಿದ್ದೇನ? ಆ ಮನಿನ ಮಾರಿ ಅವ್ರ ಮದುವೆ ಮಾಡಿ ವರದಕ್ಷಿಣೆ ಕೊಡಾಕೊಂತಾರ, ಅದ್ರಾಗ ಏನು ತಪ್ಪೈತಿ? ಬೇರೆ ಕಡೆ ಆಗಿದ್ರು ಅವ್ರು ಬೇರೆ ಸಂಬಂಧಕ್ಕಾದ್ರೂ ಹಿಂಗ ಮಾಡ್ತಿದ್ರು. ಕೊಡ್ಲಿ ಬಿಡ, ನಿನಗೆ ಏನಾಕೈತಿ?
ಯವ್ವ ಈಗಿನ ಕಾಲದಾಗ ಮನಿ ಕಟ್ಸೋದಲ್ಲ ಬರೀ ಜಾಗ ತಗೊಳೋದ ಎಷ್ಟು ಕಷ್ಟ ಐತೆ ಅನ್ನೋದು ನಂಗೆ ಚಂದ ಗೊತ್ತೈತಿ. ಬರೀ ನಮ್ಮ ಮನಿ ಮ್ಯಾಲೆ ಒಂದು ಮನಿ ಕಟ್ಸೋಕ್ಕಾಗವಲ್ದು. ಈ ಮನಿ ಮಳಿ ಬಂದಾಗ ಸೂರಿದ್ರೆ ರೆಡಿ ಮಾಡ್ಸೋಕ್ಕಾಗವಲ್ದು. ನೀನ ಎಷ್ಟು ವರ್ಷದಿಂದ ಅನ್ಕೊಳಕ್ ಕುಂತಿದಿ ಈ ಮನಿ ಬೀಳಿಸಿ ಚಂದನತ್ತಂಗೆ ಮನಿ ಕಟ್ಟಬೇಕು ಅಂತಂದು. ಆಗ ಕುಂತೈತಾನೆ ನಮ್ಮ ಕೈಯಾಗ ಇಲ್ಲ. ಅಂಥದ್ರಾಗ ಈಗೆಂತ ಚಲೋ ಮನಿ ಐತಿ ಲಲಿತನ ಹೆಸರಿಗೆ. ಮುಂದೆ ನಮ್ಮ ಕಷ್ಟ ಕಾಲಕ್ಕೆ ಬಂದಾಗ ನಮ್ಗೆ ಮನಿ ಎದಕ್ಕರ ಹೆಲ್ಪ್ ಆಕೈತಿ. ಅದನ್ನ ಬಿಟ್ಟು ಈಗ ನಾವು ಚಲೋ ಇದ್ದಾಗ ಆ ಮನಿ ಮಾರಿ ದಾಮ್ ಧೂಮ್ ಅಂತಂದು ರೊಕ್ಕ ಖರ್ಚು ಮಾಡಿದ್ವಿ ಅಂದ್ರೆ ನಾಳೆ ನಮ್ಮ ಕಷ್ಟ ಕಾಲಕ್ಕೆ ಏನಾಕೈತಿ ನೀನೇ ಹೇಳು. ಚಂದ್ರು, ನೀನು ಹೇಳೋದು ಬರಬರಿನೇ ಐತಿ. ಈಗಿನ ಕಾಲದಾಗ ಯಪ್ಪ ಮನಿ ಕಟ್ಸೋದಂದ್ರೆ ಸುಲಭದ ಮಾತ ಅಲ್ಲ. ಅದು ಅಲ್ದ ಈಗ ಲಲಿತನವ್ರು ಅದಾರಲ್ಲ, ಹಳೆ ಮನಿ ಚಲೋ ಐತಿ ಮನಿ ಅದು. ಅಂಥ ಮನಿನ ಮಾರಿದ್ರ ಮತ್ತು ಈಗ ನಮ್ಗೆ ಲಾಸ್. ಹೆಂಗಿದ್ರು ನಿಮ್ಮಿಬ್ಬರ ಹೆಸರು ಮೇಲೇನೆ ಇರ್ತದೆ. ಲಲಿತಾ ಮತ್ತು ಚಂದ್ರು ನಿಮ್ಮಿಬ್ಬರ ಹೆಸರು ಮೇಲೇನೆ ಇರ್ತೈತಿ. ನಿಮ್ಮಿಬ್ಬರ ಹೆಸರು ಮೇಲೇನಾರ ಇರಲಿ, ಆಕೆ ಹೆಸರು ಮೇಲೇನಾರ ಇರಲಿ, ಒಟ್ಟಿನಲ್ಲಿ ನಿಮ್ಮಿಬ್ಬರು ಗಂಡ ಹೆಂಡತಿಗೆ ಅದು ಸೇರಿದ ಮನಿ. ಅದು ಸರಿನಾ. ಮಾರಿ ಇವಾಗ ಮಾರಿ ಅದನ್ನು ಏನದು ಸಂತೋಷ ಪಡೋಕ್ಕಿಂತ ಹಂಗೆ ಇಟ್ಕೊಂಡ್ರೆ ಮುಂದೆ ಕಷ್ಟ ಕಾಲಕ್ಕೆ ನಿಮಗೆ ಬರ್ತೈತಿ ಅದಕ್ಕರ. ಹ್ಞೂ ಯಪ್ಪ, ನಾನು ಅದ ಹೇಳೋದು. ಆ ಮನಿ ಇದ್ರೆ ನಮ್ಗೆ ಮುಂದೆ ಹೆಲ್ಪ್ ಆಕೈತಿ. ಈಗ ಹೆಂಗೋ ಆ ಮನಿ ಅಂತೂ ಲಲಿತನ ಹೆಸರು ಮೇಲೇ ಐತಿ. ಲಲಿತ ಮದುವೆ ಆದಮೇಲೆ ಅವ್ರ ಕಾಕ ಅವರೆಲ್ಲ ಅವ್ರದ್ದು ಇನ್ನೊಂದು ಮನಿ ಐತಂತಲ್ಲ, ಅಲ್ಲಿಗೆ ಶಿಫ್ಟ್ ಆಕಾರಂತ. ಆಮೇಲೆ ಈ ಮನಿನ ಯಾರಿಗಾರ ಬಾಡಿಗೆ ಕೊಟ್ವಿ ಅಂತ ತಿಳ್ಕೊ. ಈ ನಮ್ಮೂರಾಗಂತೂ ಬಾಡಿಗೆಗೆ ಬರ್ತಾರಪ್ಪ. ಬಾಡಿಗೆಗಂತೂ ಹುಡ್ಕಾಕೊಂತಾರ. ಆಗ ಒಂದು ವೇಳೆ ಬಾಡಿಗೆ ಕೊಟ್ವಿ ಅಂತ ತಿಳ್ಕೊ, ನಮ್ಗೆ ತಿಂಗಳ ಬಾಡಿಗೆ ರೊಕ್ಕ ಬರ್ತೈತಲ್ಲ, ಅದ ಎದಕ್ಕರ ಆಕೈತಿಲ್ಲ ನಮ್ಮ ಖರ್ಚಿಗೆ. ಯಮ್ಮ, ನಾ ಹೇಳೋದು ಬರೋಬ್ಬರಿ ಐತಿಲ್ಲ. ನೀನು ಹೇಳೋದು ಸರಿನೇ ಐತಿ. ಈಗಿನ ಕಾಲದಾಗ ಮನಿ ಇರೋದ ಕಷ್ಟ ಐತಿ. ಮನಿ ಕಟ್ಸೋದ ದೊಡ್ಡ ಕಷ್ಟ ಐತಿ. ನೀನು ಹೇಳ್ದಂಗೆ ಹೌದು, ನೀನು ಹೇಳೋದು ಸರಿನೇ ಐತಿ. ಆ ಮನಿನ ನೀವು ಬಾಡಿಗೆ ಕೊಟ್ರೆ ಅಂದ್ರೆ ತಿಂಗಳ ಇಷ್ಟು ರೊಕ್ಕ ಬಂದು ನಿಮ್ಮ ಕೈಗೆ ಸೇರ್ತೈತಿ. ಅದರಿಂದ ಮತ್ತೆ ನೀವೇನಾರ ಮಾಡ್ಬೋದಲ್ಲಪ್ಪ. ಮನಿನೂ ನಿಮ್ಮ ಹೆಸರಿಗೆ ಇರ್ತೈತಿ, ತಿಂಗಳ ಬಾಡಿಗೆ ರೊಕ್ಕನೂ ಬರ್ತೈತಿ. ಮತ್ತೆ ಚಿಂತಿಲ್ಲದಂಗೆ ಆಕೈತಲ್ಲ. ಏನಂತಿಲ್ಲ ಲಕ್ಷ್ಮಿ, ನೀನು ರೊಕ್ಕ ಖರ್ಚು ಮಾಡೋಕೆ ಈಗ ನಮ್ಮ ತಲೆನೂ ಅಷ್ಟು ರೊಕ್ಕ ಇಲ್ಲ, ಪಾಪ ಅವ್ರ ತಲೆನೂ ಅಷ್ಟು ರೊಕ್ಕ ಇಲ್ಲ. ದಾಮ್ ಧೂಮ್ ಅಂತ ಮದುವೆ ಮಾಡೋಕ್ಕಿಂತ ಹಿಂಗೆ ಸಿಂಪಲಾಗಿ ಮದುವೆ ಮಾಡಿ ಮನೆ ಅವ್ರ ಹೆಸರಿಗೆ ಬರ್ತೈತಿ. ಅವ್ರ ಬಾಡಿಗೆ ಕೊಟ್ಕೊಳ್ಳಿ, ಏನಾರು ಮಾಡ್ಕೊಳ್ಳಿ. ಹೌದಿಲ್ಲ ಯವ್ವ? ಹಂಗಂತ ಈಗ ಸಂಬಂಧಿಕರು ಇಲ್ಲ ನಮ್ಮ ಬಂಧು ಬಳಗದವ್ರು ಅವರೆಲ್ಲ ಕೇಳಿದ್ರೆ ನಾವು ಏನಂತ ಹೇಳೋಣ? ಹಿಂಗೆ ಹೋಗಿ ದೇವಸ್ಥಾನದಾಗ ಹೋಗಿ ತಾಳಿ ಕಟ್ಕೊಂಡ್ಬಂದಾರ ನೋಡಿ ಅಂತ ಹೇಳೋಣ? ಯವ್ವ, ನಾವು ಮಂದಿಗೋಸ್ಕರ ಬದುಕಾಗಂಗಿಲ್ಲ. ತಲೆಯಾಗಿಟ್ಕೊ. ಮಂದಿ ನಾವು ಹೆಂಗಿದ್ರು ಅಂತಾರೆ. ಈಗೇನಾರ ನಾವು ಗ್ರ್ಯಾಂಡಾಗಿ ಮದುವೆ ಅದಂದ್ರೆ ರೊಕ್ಕಿತ್ತು ಹೆಂಗೆ ಹುರಿದ್ರು ನೋಡಿ ಈಗ, ಆಮೇಲೆ ಗೊತ್ತಾಕೈತಿ ಇವ್ರಿಗೆ ಅಂತಾರೆ. ಅದ ನಾವೇನಾರು ಹಿಂಗೆ ಸಿಂಪಲಾಗಿ ಹೋಗಿ ಮದುವೆ ಆಗಿ ಬಂದ್ರೆ ಅಯ್ಯೋ ಇವೇನು ಗತಿ ಇಲ್ಲಾಗಿದ್ವು, ಹೋಗಿ ಹೆಂಗೆ ದೇವಸ್ಥಾನದಾಗ ತಾಳಿ ಕಟ್ಕೊಂಬಂದ ನೋಡು ಅಂತಾರೆ. ಎಲ್ಲದಕ್ಕೂ ಏನಾರು ಒಂದು ಕೊಂಕ ಮಾತು ಅಂತಾನೆ ಇರ್ತಾರೆ. ನೀನು ಅದ್ರ ಬಗ್ಗೆ ಏನು ತಲೆ ಕೆಡ್ಸ್ಕೊಬೇಡ್ವಿ, ಹೇಳೋದು ಕೇಳ್ಬಿ. ನಮಗೆ ಈಗಿನ ಕಾಲದ ಮನೆ ಕಟ್ಸೋಕೆ ಆಗೋದೇ ಇಲ್ಲ, ಅದು ನಿನಗೂ ಗೊತ್ತೈತಿ. ಅಂತದ್ರಾಗ ಈಗ ಇರೋ ಮನಿನ ಮಾರಿದ್ರೆ ನಮ್ಗೆ ತೊಂದರೆ ಆಗೋದು. ಮುಂದೆ ನಮ್ಮ ಮಕ್ಕಳಿಗೆ ಅವಕ್ಕೆ ಇಲ್ಲ ಮತ್ತು ನಮ್ಮ ಕೈಯಾಗಂತೂ ಮನಿ ಕಟ್ಸೋದು ಆಗೋದೇ ಇಲ್ಲ. ಅದಕ್ಕೆ ನಮ್ಗೆ ಮುಂದೆ ಸಹಾಯ ಆಕೈತಿ ಆ ಮನಿ. ದಯವಿಟ್ಟು ಒಪ್ಕೋಬಿ. ಪ್ಲೀಸ್ ನಾ ಮುಂಚೆನೇ ಹೇಳಿಲ್ಲ ನಂಗೆ ಸಿಂಪಲಾಗಿ ದೇವಸ್ಥಾನದಾಗ ಹೋಗಿ ತಾಳಿ ಕಟ್ಕೊಂಬರೋದು ಇಷ್ಟ ಅಂತಂದು. ಯವ್ವ ಒಪ್ಕೋಬಿ ಪ್ಲೀಸ್ ಯವ್ವ. ಅಣ್ಣನ ಮದುವೆ ಅಣ್ಣ ಇಷ್ಟದಂಗೆ ಆಗಲಿ ಬಿಡ್ಬಿ. ಹೆಂಗೋ ಈಗ ಅಣ್ಣ ಹೇಳೋದು ಸರಿನೈತಿ. ಈಗಿನ ಕಾಲದಾಗ ಜಾಗ ಗೀಗ ಎಲ್ಲ ತೊಗೊಳಕ್ಕಾಗಲ್ಲ. ಎಂಥ ಚಲೋ ಮನೆ ಐತಿ, ಬಾಡಿಗೆ ಕೊಟ್ರೆ ಅಣ್ಣಗೆ ತಿಂಗಳ ದುಡ್ಡು ಬರ್ತೈತಿ. ಅದು ಒಂದು ಲೆಕ್ಕಕ್ಕೆ ಸರಿನ ಬಿಡ್ಬಿ. ಈಗ ಮತ್ತೆ ಮದುವೆ ಮಾಡಿದ್ರೆ ಸುಮ್ಮನೆ ಎಂತ ಇಲ್ಲ ಅಂದ್ರೆ ಒಂದು 7-8 ಲಕ್ಷ ರೂಪಾಯಿ ಖರ್ಚು ಬಂದೇ ಬಿಡ್ತೈತಿ. ಅದ ರೊಕ್ಕನ ಉಳಿಸಿ ಅವ್ರ ಅಕೌಂಟ್ನಾಗ ಇಟ್ಕೊಂಡ್ರಂದ್ರೆ ಮತ್ತೆ ಅದಕ್ಕೆ ಬಡ್ಡಿ ಸೇರ್ಕೊಂತ ಹೋಗ್ತೈತಿ, ಗೊತ್ತನ? ಹ್ಞೂ ಲಕ್ಷ್ಮಿ, ಒಪ್ಕೊಳ್ಳಿ. ಮಗ ಏನೋ ಒಂದು ಮುಂದಾಲೋಚನೆ ಎಲ್ಲ ಮಾಡಿ, ಮುಂದಿಂದೆಲ್ಲ ಯೋಚನೆ ಮಾಡಿ ಏನೋ ಒಂದು ಒಳ್ಳೆ ನಿರ್ಧಾರ ತೊಗೊಂಡಾನ. ಒಪ್ಕೋ, ಅವ್ನಿಗೆ ಹೆಂಗೆ ಇಷ್ಟ ಹಂಗಾಗ್ಲಿ ಮದ್ವೆ. ಬೇಕಾದ್ರೆ ನಿನಗೇನು ಜೋರು ಮದುವೆ ಅಂತೆಲ್ಲ, ಬೇಕಾದ್ರೆ ನಿನ್ನ ಸಣ್ಣ ಮಗನ ಮದುವೆ ಮಾಡಂತೆ ಅಂತ ಜೋರಾಗಿ, ಸರಿನಾ? ಸರಿ ತಗೋರಿ. ಮತ್ತೆ ಹೆಂಗೋ ಗಂಡ ಹೆಂಡತಿಗೆ ಒಟ್ನಲ್ಲಿ ನಮ್ಮ ಚಂದ್ರುಗಾರ ಮುಂದೆ ಸಹಾಯ ಆಕೈತಲ್ಲ ಆ ಮನೆಯಿಂದ. ಸರಿ ತಗೋರಿ, ನೀವು ಹೇಳ್ದಂಗೆ ಆಗಲಿ. ಥ್ಯಾಂಕ್ಸ್ ಬೇಯವ್ವ, ನಾ ಹೇಳಿದ್ದಕ್ಕೆ ಒಪ್ಕೊಂಡಿಲ್ಲ. ಏನು ಮಾಡೋದಪ್ಪ, ನಿಮ್ಮ ಖುಷಿ ಅಷ್ಟೇ ನಮಗೆ ಮುಖ್ಯ ಆಗಿರ್ತೈತಿ. ಏನೋ ಒಂದು ಸರಿ ತಗೋ. ನಿಮಗೆ ಮುಂದೆ ಒಟ್ಟಿನಲ್ಲಿ ನಿನ್ನ ಜೀವನಕ್ಕೆ ಏನಾರ ಒಂದು ಆಧಾರ ಆದ್ರೆ ಸಾಕು ಆ ಮನೆ, ಮತ್ತೇನಿಲ್ಲ. ರಾಜು, ಹೋಗಿ ಕೈಕಾಲು ಮುಖ ತಕೊಂಬ. ಎಲ್ಲರೂ ಕೈಕಾಲು ಮುಖ ತಕೊಂಬರಿ, ಚಾ ಮಾಡ್ತೀನಿ, ಚಾ ಕುಡಿ ಅಂತ. ಅತ್ತಿರ ಅದು ಭಟ್ರ ಹತ್ರ ಒಂದು ಕೇಳಿಸ್ಕೊಂಬರ್ರಿ. ಮತ್ತು ದೇವಸ್ಥಾನ ಯಾವುದು ಚಲೋ ಐತಿ ಏನನ್ನೋದು ಅದ್ರ ಬಗ್ಗೆ ಒಂದು ಸ್ವಲ್ಪ ಯೋಚನೆ ಮಾಡಿ, ಮತ್ತು ಮದ್ವೆ ಎಲ್ಲಿ ಮಾಡೋಣ ಏನನ್ನೋದನ್ನು ಯೋಚನೆ ಮಾಡೋಕೆ ಬರ್ತೈತಿ. ಸರಿ ರೀ ಹೇಳಿ ಅಂದ್ರೆ. ಚಂದ್ರು, ಅಂತೂ ಒಂದು ಒಳ್ಳೆ ನಿರ್ಧಾರನ ತಗೊಂಡಿ ಬಿಡಪ್ಪ. ಈ ಕಡೆ ನಿನ್ನ ಹೆಂಡತಿಗೂ ಬೇಜಾರಾಗಿರಬಾರ್ದು, ಈ ಕಡೆ ಅವ್ವಗೂ ಬೇಜಾರಾಗಿರಬಾರ್ದು. ಹಂಗೆ ಹ್ಯಾಂಡ್ಲ್ ಮಾಡಿಬಿಟ್ಟು ಬಿಡಪ್ಪ ನೀನು ಸಿಚುವೇಶನ್ನ. ಯಮ್ಮ, ಏನು ಹೇಳಾಕೊಂತೀವಿ ನೀನು? ನನಗೆ ಗೊತ್ತಿಲ್ಲ ಲಲಿತಾವ್ಗ ಮನೆ ಮಾರೋದು ಒಟ್ಟ ಇಷ್ಟ ಇಲ್ಲಾಗಿತ್ತು ಅಂತ ಅನ್ನೋದು. ಒಟ್ಟಿನಲ್ಲಿ ಏನೋ ಒಂದು ಚಲೋ ನಿರ್ಧಾರನ ತೊಗೊಂಡಿ ಬಿಡು. ಆ ಕಡೆ ಪಾಪಕ್ಕೆ ಲಲಿತಾವ್ಗೂ ಬೇಜಾರಾಗಲಿಲ್ಲ, ಈ ಕಡೆ ನಿಮ್ಮ ಅವ್ಗೂ ಬೇಜಾರಾಗಲಿಲ್ಲ.
ನಮಗೂ ಯಾರಿಗೂ ಬೇಜಾರಾಗ್ಲಾರ್ದಂಗೆ. ಹ್ಞೂ ಸರಿ ತಗೋ, ಒಟ್ಟಿನಲ್ಲಿ ಮದುವೆ ಆದಮೇಲೆ ಇಬ್ಬರು ಖುಷಿಯಾಗಿದ್ರೆ ಅಷ್ಟ ಸಾಕು. ಅಣ್ಣ ಖುಷಿನಾ ನೀನು ಅನ್ಕೊಂಡಂಗೆ ಆಯ್ತಲ್ಲ. ಅಯ್ಯೋ ನನಗಂತೂ ಭಾಳ ಖುಷಿ ಆಗುತ್ತೈತಿ. ಮೊದಲು ಈ ವಿಷಯನ ಹೋಗಿ ಲಲಿತಾ ಅವ್ರಿಗೆ ಮೆಸೇಜ್ ಮಾಡ್ತೀನಿ. ಖುಷಿ ಈ ವಿಷಯ ಏನಾರು ಕೇಳಿದ್ರೆ ಅವ್ರಿಗಂತೂ ಫುಲ್ ಖುಷಿ ಆಗುತ್ತೆ. ಹಾಂ ನಾ ಬರ್ತೀನಾ? ಅಯ್ಯೋ ಅಣ್ಣ ಅಣ್ಣ ಎಷ್ಟು ಬೇಗ ಓಡೋಕ ನೋಡಿ ನಮ್ಮಣ್ಣ. ನಂಬರ್ ಸಿಗೋದ ತಡ, ಮೆಸೇಜ್ ಮೇಲೆ ಮೆಸೇಜು. ಊಟ ಆಯ್ತಾ, ನಾಷ್ಟ ಆಯ್ತಾ, ಚಹಾ ಆಯ್ತಾ, ಏನು ಮಾಡ್ತಾ ಇದ್ದೀರಾ ಅಂತ. ಜೋರದಿರಿ, ನಡೀಲಿ ನಡೀಲಿ.